ಪೆಟ್ರೋಲ್ ಡೀಸೆಲ್ನ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಬೀದರ್ನ ಜನ ಅಂತೂ ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ತರ ಪೆಟ್ರೋಲ್ ಡೀಸೆಲ್ನ ಬೆಲೆ ನಿರಂತರವಾಗಿ ಜಾಸ್ತಿ ಆಗ್ತಾ ಹೋದ್ರೆ ನಾವು ಜನಸಾಮಾನ್ಯರು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಅಗತ್ಯ ವಸ್ತುಗಳು, ಸಾರಿಗೆ ದರ ಕೂಡ ಏರಿಕೆ ಆಗುತ್ತೆ. ಬೆಲೆ ಏರಿಕೆಯಿಂದ ಜನ ಜೀವನ ಹೇಗೆ ಮಾಡೋದು? ಕೇಂದ್ರ ಸರ್ಕಾರ ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂತ ಬೀದರ್ನ ಜನ ಹೇಳ್ತಾ ಇದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಇರತಕ್ಕಂಥ ಭಾರತ್ ಪೆಟ್ರೋಲ್ನ ಒಂದು ಬಂಕ್ನ ಮುಂಭಾಗದಲ್ಲಿ ಇರತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಸಾಕಷ್ಟು ವಾಹನ ಸವಾರರು ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕಿಸಿಕೊಳ್ಳಲು ಇಲ್ಲಿ ಬಂದಿರತಕ್ಕಂಥದ್ದು. ಪದೇ ಪದೇ ಬೆಲೆ ಏರಿಕೆ ಬಿಸಿ ಈಗ ಜನಸಾಮಾನ್ಯರು ಹಾಗೂ ವಾಹನ ಸವಾರರು ಸಾಕಷ್ಟು ಕಂಗಾಲಾಗುವಂತೆ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಏನು ನಿನ್ನೆ ಅಷ್ಟೇ ಪೆಟ್ರೋಲ್ ದರ 107 ರೂಪಾಯಿ 8 ಪೈಸೆ ಇತ್ತು. ಇವತ್ತು ಅದು 108 ರೂಪಾಯಿ 3 ಪೈಸೆಗೆ ಏರಿಕೆ ಆಗಿರ್ತಕ್ಕಂಥದ್ದು. ಜೊತೆಗೆ ಡೀಸೆಲ್ ಕೂಡ 94 ರೂಪಾಯಿ 97 ಪೈಸೆ ಇತ್ತು. ಇವತ್ತು 95 ರೂಪಾಯಿ 91 ಪೈಸೆಗೆ ಏರಿಕೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಪದೇ ಪದೇ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಜನಸಾಮಾನ್ಯರು ಸಂಕಷ್ಟ ಪಡುವಂತಾಗಿರ್ತಕ್ಕಂಥದ್ದು. ಸರಿಗ 4 ದಿನ 2 ಬಾರಿ ಬೆಲೆ ಏರಿಕೆ. ಇದು ಯಾವ ರೀತಿ ನಿಮ್ಮ ಸಮಸ್ಯೆ ಮಾಡಿದೆ? ಇದು ಏರಿಕೆ ಮಾಡಬಾರ್ದು. ಯಾಕೆ ಮಾಡಬೇಕು? ಏಟದ ಒಟ್ಟ ಪೈಲೆ ಏನಿತ್ತು ಅಷ್ಟೇ ಇರ್ಬೇಕು. ದಿನ ಯಾಕೆ ಇರಬೇಕು? ಇಲ್ಲ ಎದ್ರ ಕಡೆ ಏರಿಕೆ ಮಾಡತ್ತಾರ? ರೈತರ ಸಮಸ್ಯೆ ಅವ್ರು ಏನಾರ ನೋಡತ್ತಾರ. ರೈತರ ಸಮಸ್ಯೆ ಏನೂ ನೋಡತ್ತಿಲ್ಲ. ನಾವು ದಿನ ಹೊಲಕ್ಕೆ ಹೋಗ್ಬಾರೋ ಇದ್ದೇವೆ. ನಾವು ಕೂಲಿ ಕಾರ್ಯಕ್ರಮಕ್ಕೆ ಇದ್ದೇವೆ. ಕೂಲಿ ಕಾರ್ಯಕ್ರಮ ಏನು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ರೊಕ್ಕ? ಎಲ್ಲಿಂದ ಬರ್ತದೆ ನಮ್ಮಲ್ಲಿ ರೊಕ್ಕ? ಹೊಲ್ದಾಗ ಮಾಡಿದ್ರೆ ಬರ್ತದೆ. ಹೊಲ್ದಾಗ ಮಾಡಲ್ದೆ ಎಲ್ಲಿಂದ ಬರ್ತದ? ಇದು ತುಂಬ ನೋವಾಗ ವಿಷಯ. ಇದು ಪದೇ ಪದೇ ಈ ಥರ ರೇಸ್ ಮಾಡಿದ್ರೆ ನಾವೆಲ್ಲ ಕಷ್ಟ ಆಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆಯಲ್ಲಿ ಏನೇ ಆಲ್ಟರ್ನೇಟ್ ಫ್ಯೂಲ್ ಬಗ್ಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ಏನಾರ ಪರಿಷ್ಕಾರ ತೆಗಿಬೇಕಂತ ರಿಕ್ವೆಸ್ಟ್. ಭಾಳ ತೊಂದರೆ ಆಗ್ತದೆ. ಅದು ಬೇಗ ಹಿಂದೆ ಮುಂದೆ ಕೆಳಗೆ ಮ್ಯಾಗ ಮಾಡಿದ್ರು ಭಾಳ ತಪ್ಪಾಗ್ತದೆ. ಅದು ಪೆಟ್ರೋಲ್ ಮಿಡಲ್ ಕ್ಲಾಸ್ದವ್ರಿಗೆ, ಲೋವರ್ ಜನಗೆ ಭಾಳ ತೊಂದರೆ ಆಗ್ತದೆ. ಅದು ಹಂಗೆ ಮಾಡಬಾರ್ದು. ಇದು ಕೇಂದ್ರ ಸರ್ಕಾರಲಿನ ಆಗ್ಲತ್ತದ, ಏನಾಗ್ಲತ್ತದ ದೇವ್ರಿಗೆ ಕೊಡ್ತದ. ಬಟ್ ಈ ಥರ ಆಗಬಾರ್ದು. ಭಾಳ ತೊಂದರೆ ಆಗ್ತದೆ. ಇದು ಗ್ಯಾಸ್ ಬಿ ಪ್ರಾಬ್ಲಮ್ ಆಗಿದೆ. ಒಂದು ದೋನ್ ತಿಂಗಳದು ಬ್ಲ್ಯಾಕ್ ನಡೆದದ 3,000 2,500 ಎಲ್ಲಿಂದ ಹುಟ್ಟದ ಅದು? ಗ್ಯಾಸ್ ಬಿ ಹಂಗೆ ಆಗ್ಲತ್ತದ, ಪೆಟ್ರೋಲ್ ಬಿ ಹಂಗೆ ಆಗ್ಲತ್ತದ, ಡೀಸೆಲ್ ಬಿ ಹಂಗೆ ಆಗ್ಲತ್ತದ. ಈ ಥರ ಯಾಕೆ ಆಗ್ಲತ್ತದ? ದೊಡ್ಡವರಿಗೆ, ಶ್ರೀಮಂತದವರಿಗೆ 3,000 2,500 ರೂಪಾಯಿ ತಗೊಳತ್ತಾರ ಅವರು. ಅಂಥವ್ರಿಗೆ ಹೆಲ್ಪ್ ಆಗ್ತದ, ನಮಗೆ ಏನು ಆಗ್ತದ? ಕ್ಯಾಮರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ನಡೆಸುವ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.